ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಚುನಾವಣೆಯ ಸಂದರ್ಭದಲ್ಲಿ ತಮಿಳುನಾಡಿನ ಬಗ್ಗೆ ನಾನು ಮಾತನಾಡಿದ್ದು ತೀರಾ ಅಪರೂಪ. ನಾವು ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಲೇ ಇಲ್ಲ. ನಮ್ಮ ನೇರವಾದ ಗುರಿ ಇದ್ದದ್ದು ಎರಡು ಗಡಿ ರಾಜ್ಯಗಳ ಬಗ್ಗೆ. ಒಂದು ಪಶ್ಚಿಮ ಬಂಗಾಳ, ಎರಡನೇದು ಅಸ್ಸಾಂ. ಅಸ್ಸಾಂ ಬಗ್ಗೆ ಖಚಿತತೆ ಇತ್ತು, ಹೀಗಾಗಿ ಅದರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಬೇಕಾದ ಅಗತ್ಯತೆ ಇರಲಿಲ್ಲ. ಆದರೆ ತಮಿಳುನಾಡಿನಲ್ಲಿ ಒಬ್ಬ ಡಾರ್ಕ್ ಹಾರ್ಸು ಈ ಮಟ್ಟಿನ ಯಶಸ್ಸನ್ನು ಗಳಿಸ್ತಾರೆ ಅಂತಂದರೆ ಸಿನಿಮಾ ನಟರ ಬಗ್ಗೆ ಜನರಿಗಿರುವಂಥ ಆಕರ್ಷಣೆ ಎಂಥದ್ದು ಅಂತ ನೋಡಿ. ಎರಡನೇದು, ನಮ್ಮ ಜನ ಎಷ್ಟು ಅಮಾಯಕರು ಅನ್ನುವುದನ್ನು ಆಲೋಚನೆ ಮಾಡಬೇಕಾದ ಸಂದರ್ಭ. ಜೊತೆಗೆ ಅಲ್ಲಿದ್ದಂಥ ರಾಜಕೀಯ ನಿರ್ವಾತ ಅದು ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತು. ಬಹಿರಂಗ ಪ್ರಚಾರಕ್ಕೆ ಕೇವಲ ಒಂದೇ ಒಂದು ಗಂಟೆ ಬಾಕಿ ಇತ್ತು. 2 ದಿವಸ ಮುಂಚೆ ಬಹಿರಂಗ ಪ್ರಚಾರವನ್ನು ನಿಲ್ಲಿಸ್ತಾರೆ. ಆಮೇಲೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು. ನಿಮಗೆ ಚುನಾವಣಾ ನೀತಿ ಸಂಹಿತೆ ಗೊತ್ತಿದೆ. ಕಟ್ಟ ಕಡೆಯ ಬಹಿರಂಗ ಪ್ರಚಾರ, ಈ ದಳಪತಿ ವಿಜಯ್ ಜೋಸೆಫ್ ಬಹಿರಂಗ ಪ್ರಚಾರ ಅಂತ್ಯದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರು ಬಿಕ್ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಮಾತು ಹೊರಡೋದಿಲ್ಲ, ಗಂಟ್ಲಲ್ಲೇ ಮಾತುಗಳು ಉಳ್ಕೋತವೆ, ಗಂಟ್ಲು ಉಬ್ಬಿ ಬರುತ್ತೆ, ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾರೆ. ಲಕ್ಷಗಟ್ಟಲೆ ನೆರೆದಂಥ ಅಲ್ಲಿದ್ದಂಥ ಆತನ ಅಭಿಮಾನಿಗಳು, ಮತದಾರರು ಕಣ್ಣೀರ್ಗರಿತಾರೆ, ಓ ಅಂತ ಕಿರಿಸ್ತಾರೆ. ಆಗ ಈ ವಿಜಯ್ ಜೋಸೆಫ್ ತನ್ನ ಚುನಾವಣಾ ಭವಿಷ್ಯದ ಶ್ರೀಕಾರವನ್ನು ಬರೆದರು. ಯಶಸ್ಸಿನ ಶ್ರೀಕಾರವನ್ನು ಬರೆದರು. ಸಾಫಲ್ಯದ ಶ್ರೀಕಾರವನ್ನು ಬರೆದರು. ಅವತ್ತೇ ತೀರ್ಮಾನ ಆಗಿತ್ತು, ಈತ ಗೆಲ್ತಾನೆ ಅಂತ. ಎಂಥ ವಿಚಿತ್ರ ನೋಡಿ. ಒಂದು ಕಡೆ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಂಥ DMK, ಭ್ರಷ್ಟಾಚಾರದ ಪರಾಕಾಷ್ಠೆ. ಇನ್ನೊಂದು AIADMK ಅಂತ. ಅದರಂಥ ಹಳಸಿದ ಚಿತ್ರಾನ್ನ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಜಯಲಲಿತಾ ಹೊರಟು ಹೋದರೂ ಅವತ್ತೇ ಆ ಪಕ್ಷ ಮುಗಿದೋಯ್ತು. ಆ ಸಮಾಧಿಯ ಶವಪೆಟ್ಟಿಗೆಗೆ ಮೊಳೆ ಹೊಡೆಯೋ ಕೆಲಸಗಳು ನಡೀತಾ ಇತ್ತು. ಆತ ಪನ್ನೀರ್ ಸೆಲ್ವಂ ಇರಬಹುದು, ಎಡಪ್ಪಾಡಿ ಪಳನಿಸ್ವಾಮಿ ಇರಬಹುದು, ಯಾರೇ ಇರಬಹುದು. ಯಾರೂ ಕೂಡ ಹೊಸ ಭರವಸೆಯನ್ನು ಹುಟ್ಟು ಹಾಕಬಲ್ಲಂಥ ಶಕ್ತಿಗಳಾಗಿ ತಮಿಳುನಾಡಿನಲ್ಲಿ ಗೋಚರಿಸಲೇ ಇಲ್ಲ. DMKಗೆ ಪರ್ಯಾಯವಾಗಿ ಇಷ್ಟು ವರ್ಷ ಇದ್ದರೆ ವಿನಃ, ವಿರೋಧ ಪಕ್ಷವಾಗಿ ಅಲ್ಲಿದ್ದರೆ ವಿನಃ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ನಂಬಿಕೆಯನ್ನು ಜನ ಇಟ್ಕೊಳ್ಳೋದಾಗಲಿ, ಅಚಲ ವಿಶ್ವಾಸವಾಗಲಿ, ಇವರಿಂದ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥ ಆಶಾಭಾವ ಆಗಲಿ ಯಾರಲ್ಲಿಯೂ ಇರಲಿಲ್ಲ. ಆ ನಿರ್ವಾತದಲ್ಲಿ ಆಶಾಕಿರಣವಾಗಿ ಹೊರಹೊಮ್ಮಿದ್ದು 2024 ಫೆಬ್ರವರಿ 2ನೇ ತಾರೀಕು ತಮಿಳಿಗ ವೇಟ್ರಿ ಕಳಗಂ ಎನ್ನುವಂಥ ಪಕ್ಷ, ವಿಜಯ್ ಜೋಸೆಫ್ ಪಕ್ಷ. ಈತ ಸಿನಿಮಾ ನಟ, ಇವನೇನ್ರಿ ಮಾಡ್ತಾನೆ ಅಂತ ನಾವು ಬೇರೆ ರಾಜ್ಯದವ್ರು ಅಂತೀವಿ. ತಮಿಳ್ರಂತಾರೆ ಇಲ್ಲ, ಇವರೇ ನಮ್ಮನ್ನು ಉದ್ಧಾರ ಮಾಡಬೇಕು, ಏಕೆಂದರೆ ನಾವು MGR ಕಾಲದಿಂದ, ಕರುಣಾನಿಧಿ ಕಾಲದಿಂದ ಇವ್ರನ್ನೇ ನಾವು ಪೋಷಿಸ್ಕೊಂಡು ಬಂದೇವಿ, ಇವರೇ ನಮ್ಮ ರಾಜ್ಯದಲ್ಲಿ ದ್ರಾವಿಡ ಕಲ್ಪನೆಯನ್ನು ಉಳಿಸ್ಕೊಂಡು ಬಂದಂಥವರು, ನಮಗೆ ಪ್ರತ್ಯೇಕ ಐಡೆಂಟಿಟಿಯನ್ನು ಕೊಟ್ಟವರು, ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಆಮಿಷಗಳನ್ನ ಕೊಡ್ತಾ ನಮ್ಮನ್ನು ಈ ರೀತಿ ಇಟ್ಟವರು. ಈ ರೀತಿ ಅನ್ನೋದು ಒಳ್ಳೆಯದ ಕೆಟ್ಟದ್ದ ಅಂತ ನೀವು ತೀರ್ಮಾನ ಮಾಡಬೇಕು, ಅವರಲ್ಲ. ಅಂಥದ್ದರಲ್ಲಿ ಈತ ಬರ್ತಾನೆ. ಈತ ಭಾಷಣ ಏನು ಮಾಡಿದ್ರು ಅವತ್ತು ವಿಜಯ್ ಜೋಸೆಫ್ ಹೇಳ್ತಾರೆ, ನಾನು ರಾಜಕಾರಣಕ್ಕೆ ಕಾಲಿಟ್ಟ ದಿವಸದಿಂದ ನನ್ನನ್ನು ಇನ್ನಿಲ್ಲದ ಹಾಗೆ ದಮನಿಸಲಿಕ್ಕೆ DMK ಪ್ರಯತ್ನ ಮಾಡ್ತಾ ಇದೆ. ಜನ ನನ್ನನ್ನು, ನೀವೆಲ್ಲ ತಂದೆ ತಾಯಿಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ನನ್ನನ್ನು ನೋಡಲಿಕ್ಕೆ ಬಂದಾಗ ತಾವೇ ಕೃತಕವಾಗಿ ಕಾಲು ತುಳಿತ ಮಾಡಿಸಿ ಭದ್ರತೆಯನ್ನು ಕೊಡಲಾರದೆ ನಮ್ಮ ಸೋದರರು, ತಂಗಿಯರು, ತಾಯಂದರು ಸಾಯುವ ಹಾಗೆ ಮಾಡಿದರು. ಕರೂರು ಕಾಲು ತುಳಿತದಲ್ಲಿ ನಾನೇ ಅಷ್ಟು ಜನರನ್ನು ಸಾಯಿಸಿದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು. ನನಗೆ ಇನ್ನಿಲ್ಲದ ಹಾಗೆ ನನಗೆ ಪೀಡನೆಯನ್ನು ಮಾಡ್ತಾ ಇದ್ದಾರೆ, ಇನ್ನಿಲ್ಲದ ಹಾಗೆ ಸಂಕಷ್ಟಗಳನ್ನ ಒಡ್ತಾ ಇದ್ದಾರೆ. ನನ್ನನ್ನು ಕಾಪಾಡಬೇಕಾದವರು ನೀವೇ. ನೀವು ಕಾಪಾಡಿದರೆ ಮಾತ್ರ ನಾನು ಉಳಿಲಿಕ್ಕೆ ಸಾಧ್ಯ, ಇಲ್ಲದೆ ಯಾರು ನನ್ನನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾರೆ ವಿಜಯ್ ಜೋಸೆಫ್. ಕಟ್ಟ ಕಡೆಯ ಭಾಷಣ, ಬಹಿರಂಗ ಭಾಷಣ. ಆ ಒಂದು ಭಾಷಣ ಯಾವ ರೀತಿ ಇಡೀ ತಮಿಳುನಾಡಿನಲ್ಲಿ ಅನುರಣಿಸಿತ್ತು ಅಂದರೆ, ಸಂಪೂರ್ಣವಾಗಿ ಮತ ಬದಲಾವಣೆ ಆಯಿತು, ಮತವಾಗಿ ಮಾರ್ಪಟ್ಟು ಹೋಯಿತು. ಸಿನಿಮಾ ನಟರಿಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಅಳಬಹುದು, ಯಾವ ಕ್ಷಣದಲ್ಲಿ ಬೇಕಾದರೂ ನಗಬಹುದು, ಯಾವ ಕ್ಷಣದಲ್ಲಿ ಬೇಕಾದರೂ ವಿಕ್ಷಿಪ್ತವಾಗಿ, ವಿಲಕ್ಷಣವಾಗಿ ತಮ್ಮನ್ನು ತಾವು ಗೋಚರಿಸಿಕೊಳ್ಳಬಲ್ಲರು. ಅದು ವಿಜಯ್ ಜೋಸೆಫ್ ಅನ್ನುವಂಥ ಸ್ಟಾರ್ ನಟನಿಗೆ ಕರತಲಾಮಲಕ. ಈತ 92ರಲ್ಲಿ ನಾಲೆಯ ತೀರ್ಪು ಅನ್ನುವಂಥ ಸಿನಿಮಾ ಮೂಲಕ ಬಂದ ವ್ಯಕ್ತಿ ಈತ. 1992 ಈತನಿಗೆ ನಟನೆಯನ್ನು ಹೇಳಿಕೊಡಬೇಕಾ?
ಎದುರುಗಡೆ ಯಾರು? ಎದುರುಗಡೆ ಇದ್ದದ್ದು ಡೈನಾಸ್ಟಿಕ್ ಪಾಲಿಟಿಕ್ಸು. ಅಪ್ಪ ಮಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಭಾವ, ಇಡೀ ಕುಟುಂಬವೇ ರಾಜಕಾರಣ. ಹೋಗ್ಲಿ ಅದ್ರ ಹಿಂದಿನ ತಲೆಮಾರು ಅವರೆಲ್ಲರೂ ರಾಜಕಾರಣಿಗಳು. ಇವ್ರನ್ನ ನಂಬಿಕೊಂಡು ನಾವು ಮುಂದಿನ 5 ವರ್ಷ ಇರೋಕ್ಕೆ ಸಾಧ್ಯನಾ ಅಂತ ಜನರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ವಿಜಯ್ ಜೋಸೆಫ್. ಅಷ್ಟೇ ಆಗಿದ್ರು ಮಾತು ಬೇರೆ. ರಾಜಕಾರಣಿಗಳಿಗೆ ಇರಬೇಕಾದಂಥ ರುಷುವತ್ತು ಕೊಡುವಂಥ ಆ ಟ್ರಿಕ್ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಆತ ಪ್ಲೇ ಮಾಡಿದ. ಇಡೀ ದೇಶದಲ್ಲಿ ಆಮಿಷಗಳನ್ನು ಒಡ್ಡುವ ಸಂಸ್ಕೃತಿ ಶುರುವಾಗಿದ್ದೇ ತಮಿಳುನಾಡಿನಲ್ಲಿ. ನೀನು ಫ್ರಿಜ್ ಕೊಟ್ಟರೆ ನಾನು ಮಿಕ್ಸಿ ಕೊಡ್ತೀನಿ, ನೀನು ಮಿಕ್ಸಿ ಕೊಟ್ಟರೆ ನಾನು ಕೋಳಿ ಕೊಡ್ತೀನಿ, ನೀನು ಕೋಳಿ ಕೊಟ್ಟರೆ ನಾನು ಕುರಿ ಕೊಡ್ತೀನಿ ಅಂಥೇಳಿ ಇಡೀ ರಾಜಕೀಯವನ್ನು ಗಬ್ಬೆ ಬೀಸೋರು ತಮಿಳುನಾಡಿನವರು. ಅವ್ರ ಜೊತೆ ಸೇರಿಕೊಂಡು ಅವರು ಅರವಿಂದ್ ಕೇಜ್ರಿವಾಲ್ ಮುಂದೆ. ಅದು ಕರ್ನಾಟಕದ DKಶಿಯಿಂದ ಹಿಡಿದು ಎಲ್ಲರಿಗೂ ಒಂದು ಸಾಂಕ್ರಾಮಿಕ ರೋಗವಾಗಿ ಪರಿಣಮಿಸಿತು. ಈತ ಕೊಟ್ಟಂಥ ಆ ಒಡ್ಡಿದಂಥ ಆಮಿಷಗಳಿದಾವಲ್ಲ, ಇದಕ್ಕೆ ನೀವು ಆಶ್ವಾಸನೆ ಅನ್ನಲಿಕ್ಕಾಗಲ್ಲ. ಯಾವಾಗಲೂ ನೀವು ಯಾವುದೇ ರೀತಿಯಾದ ಪ್ರಣಾಳಿಕೆ ಮಾಡುವಾಗ ಅದು ಸಾಮಾಜಿಕ ನ್ಯಾಯಕ್ಕೆ ಹತ್ತಿರವಾದದ್ದ, ಇದು ವ್ಯಕ್ತಿಗತವ, ಆಮಿಷವ, ಅಥವಾ ಸೋಷಿಯಲ್ ರಿಫಾರ್ಮ, ಅಥವಾ ಇದೊಂದು ಆಮಿಷ ಒಡ್ಡುವ ತಂತ್ರವ ಅಂತ ಯೋಚನೆ ಮಾಡಬೇಕು. ಆದರೆ ಈತ ನೀಡಿರುವಂಥ ಆಮಿಷ ಒಡ್ಡುವ ಆಮಿಷಗಳಿದಾವಲ್ಲ, ಇವು ಯಾವೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಇರಲಾರದಂಥ ಆಮಿಷಗಳನ್ನ ಈತ ಒಡ್ಡಿರೋದು ಒಂದನೇದ್ದು. ಎರಡನೇದ್ದು, ಈಗಾಗಲೇ ದಿವಾಳಿ ಎದ್ದು ಹೋಗಿರುವಂಥ ತಮಿಳುನಾಡಿನ ಬೊಕ್ಕಸ ಖಜಾನೆ ಯಾವ ಸ್ಥಿತಿಗೆ ತಂದು ಇಟ್ಟಿದ್ದಾರೆ DMKನ ಸ್ಟಾಲಿನ್ ಅಂದರೆ, ಮಡ್ರಾಸ್ ಹೈಕೋರ್ಟ್ ಕೇಳುತ್ತೆ, ದೇವಸ್ಥಾನದಲ್ಲಿರುವಂಥ ಚಿನ್ನದ ಒಡವೆಗಳನ್ನು ನೀವು ತೆಗೆದುಕೊಂಡು ಹೋಗಿ ಎಕ್ಸ್ಚಕ್ಕರ್ಗೆ ಹಾಕೋದು ಯಾಕೆ, ಕರಗಿಸೋದು ಯಾಕೆ ಅಂತ ಮಡ್ರಾಸ್ ಹೈಕೋರ್ಟ್ ಕೇಳಿದಾಗ ಮಾನಗೇಡಿ ಸ್ಟಾಲಿನ್ನು ಹೇಳ್ತಾನೆ, ಕಳೆದ 60 ವರ್ಷಗಳಿಂದ ಹಿಂದೂ ದೇವಾಲಯಗಳ ಚಿನ್ನವೇ ನಮಗೆ ದೊಡ್ಡ ಆಸ್ತಿ, ಅದನ್ನು ಕರಗಿಸಿಯೇ ನಮಗೆಲ್ಲ ಸರ್ಕಾರಿ ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತರೋದು ಅಂತ ಹೇಳ್ತಾನೆ. ಅಂಥ ಮಾನಗೇಡಿ ಅಂತ. ಈತ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಈತ ಕೊಟ್ಟಂಥ ಆಮಿಷಗಳನ್ನು ಕೇಳಿ ಈತ ಹೇಳ್ತಾನೆ 8 ಗ್ರಾಮ್ ಚಿನ್ನವನ್ನು ಕೊಡ್ತಾನಂತೆ. ಪ್ರತಿ ಮದುವೆಯಾಗುವ ಯುವತಿಗೆ 8 ಗ್ರಾಮ್ ಚಿನ್ನ ಅಂದರೆ ಇವತ್ತಿನ ಬೆಲೆಗೆ 1,12,000 ರೂಪಾಯಿ ಆಗುತ್ತೆ ಸ್ವಾಮಿ. ಒಂದು ಮದುವೆಗೆ ಈತ ಕೊಡುವಂಥ ಇದು ಇದೆಯಲ್ಲ 8 ಗ್ರಾಮು, ಅದು 1,12,000 ಪ್ಲಸ್ ಒಂದು ರೇಷ್ಮೆ ಸೀರೆ, ಒಳ್ಳೆಯ ರೇಷ್ಮೆ ಸೀರೆ, ಜೊತೆಗೆ ಪ್ರತಿ ಮಹಿಳೆಗೆ ಮನೆಯಲ್ಲಿ 2,500 ರೂಪಾಯಿ ಮಾಸಿಕ, ಗೃಹಲಕ್ಷ್ಮಿ ಯೋಜನೆ ಥರ. 6 ಸಿಲಿಂಡರ್ ವರ್ಷಕ್ಕೆ ಉಚಿತ, ಕರೆಂಟು ಉಚಿತ 200 ಯೂನಿಟ್ಟು ಈಗಾಗಲೇ ಶುರು ಆಗಬೇಕು. ನಾಡಿದ್ದವರು ಅಧಿಕಾರ ತಗೊಂಡ ತಕ್ಷಣ ಶುರು ಮಾಡಬೇಕು. 5 ಲಕ್ಷ ಬಡ್ಡಿರಹಿತ ಸಾಲ ಮಹಿಳಾ ಸಂಘಟನೆಗಳಿಗೆ, ನವಜಾತ ಶಿಶುವಿಗೆ ಚಿನ್ನದ ಉಂಗುರ, 25 ಲಕ್ಷದವರೆಗೆ ಆರೋಗ್ಯ ವಿಮೆ. ನರೇಂದ್ರ ಮೋದಿ ಅವರೇ ಕೊಡಲಿಕ್ಕಾಗಲ್ಲ, ಆಯುಷ್ಮಾನ್ ಯೋಜನೆ ಪ್ರಕಾರ 5 ಲಕ್ಷ ಕೊಡೋದವರು, 25 ಲಕ್ಷದ ಆರೋಗ್ಯ ವಿಮೆ. ಹೇಳ್ತಾ ಹೋದರೆ ಪಟ್ಟಿಯನ್ನು ನೋಡಿದರೆ ನೀವು ಗಾಬರಿ ಆಗಿಬಿಡ್ತೀರಿ. ಆ ರೀತಿಯದಾದ ಆಮಿಷವನ್ನು ಈತ ಒಡ್ಡಿದ್ದಾರೆ. ಒಂದು ಕಡೆ ಆಕರ್ಷಣೆ, ಎರಡನೇದು ಆಡಳಿತ ವಿರೋಧಿಯಲ್ಲಿ, ಮೂರನೇದು ಇದ್ದಂಥ ನಿರ್ವಾತ, ಅದನ್ನು ಬಳಸಿಕೊಂಡು ಈತ ಚುನಾವಣೆಯಲ್ಲಿ ತನ್ನ ಬೇಳೆಯನ್ನು ಬೇಯಿಸ್ಕೋತಾನೆ. ಪರಿಸ್ಥಿತಿ ಹೇಗೆ ಬಂದಿದೆ ನೋಡಿ, 107 ಸ್ಥಾನಗಳು ಬಂದವೆ. ಹಾಗೆ ನೋಡಿದರೆ ಇದು ಹಂಗೆ ಅಸೆಂಬ್ಲಿ ಲೆಕ್ಕ. ಅಲ್ಲಿ ಬೇಕಾಗಿರೋದು 118 ಸೀಟ್ ಬೇಕು, 107 ಸ್ಥಾನಗಳಿದ್ದಾವೆ. ಕಾಂಗ್ರೆಸ್ಗೆ ಕೇಳಿಲ್ಲ ಏನಿಲ್ಲ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. 5 ಶಾಸಕರು ಇರೋದವರು, 5 ಸೇರಿಸಿದ್ರೆ 112 ಆಗತ್ತೆ. ಅದಾದ ಮೇಲೆ CPIMಗೆ 2 ಸ್ಥಾನ ಇದೆ, CPMಗೆ 1 ಸ್ಥಾನ ಇದೆ. ಅಷ್ಟಾದರೂ ಕೂಡ ಇವರಿಗೆ 2 ಸ್ಥಾನಗಳ ಕೊರತೆ ಆಗತ್ತೆ. ಈ ಮಧ್ಯೆ PMK ಅವರ ಜೊತೆ ಮಾತುಕತೆ ನಡೆಸಬೇಕು ಅಂತಿದೆ, ಅನ್ಬುಮಣಿ ರಾಮದಾಸ್ ಜೊತೆ. ಆ ರೀತಿಯಾಗಿ ಏನಾದರೂ ಮಾಡಿ ಸಹಾಯ ತಗೊಂಡು ಸರ್ಕಾರ ರಚನೆ ಮಾಡಬೇಕು ಅಂತಿದೆ. ಹೆಂಗೋ ಸರ್ಕಾರ ರಚನೆ ಆಗತ್ತೆ. ಆದರೆ ಈತ ಅಧಿಕಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಉದಯನಿಧಿ ಮಾರನ್ ಬಿಡ್ತಾನ. ಸ್ಟಾಲಿನ್ ಸೋತೋದ್ರು, ಮನೆಗೆ ಹೋಗಿ ಆಯ್ತವ್ರು. ಉದಯನಿಧಿ ಸ್ಟಾಲಿನ್ನು ಡೆಪ್ಟಿ CM ಆಗಿದ್ದ ವ್ಯಕ್ತಿ, ಕಿರುಕುಳ ಕೊಡುವುದರಲ್ಲಿ ನಂಬರ್ 1 ಆತ. ಜೊತೆಗೆ DMKನ ಕೂಳರು ಉಳ್ಕೊಂಡಿದ್ದಾರಲ್ಲ 70 ಜನ, ಆ ಕೂಳರು ವಿಧಾನಸಭೆಯ ಅಧಿವೇಶನವನ್ನು ನಡೆಸಲಿಕ್ಕೆ ಈತನಿಗೆ ಬಿಡ್ತಾರ? ಈತ ಯಾವುದೇ ಯೋಜನೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಸುಮ್ಮನೆ ಇರ್ತಾರ ಅವರು? ಏಕೆಂದರೆ ಹಳಿಸಿದ ಚಿತ್ರಾನ್ನದ ರಾಜಕಾರಣಿಗಳವರೆಲ್ಲ. ಅವರಿಗೆಲ್ಲ ಅಧಿಕಾರವನ್ನು ಅನುಭವಿಸಿ ಮಜಾ ಮಾಡಿ ಅಭ್ಯಾಸ ಇದೆ. ಅವ್ರು ಬೇರೆ ಯಾರೋ ಹೋಗಿ ಅಲ್ಲಿ ಕೂತಿದ್ದಾರೆ, ಡೈನಾಸ್ಟಿಕ್ ಪಾಲಿಟಿಕ್ಸ್ ಬಿಟ್ಟು ಯಾವುದೋ ಮೂರನೇ ಒಬ್ಬ ವ್ಯಕ್ತಿ, ಅದು ಸಿನಿಮಾ ನಟ ಕೂತಿದ್ದಾನೆ ಅಂದರೆ ಅವ್ರು ಯಾರೂ ಕೇಳ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಆ ರೀತಿಯದಾದಂಥ ಜನ. ಈತನಿಗೆ 2 ಆಪ್ಷನ್ ಇದೆ. ಒಂದು ಆಪ್ಷನ್ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮಿಳುನಾಡು ಸರ್ಕಾರವನ್ನು ನಡೆಸುವಂಥದ್ದು. ಇಲ್ಲ ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದು. ನಮ್ಮ ಕೇಂದ್ರ ನಮಗೆ ಅನುಷ್ಠಾನ ಮಾಡಲಿಕ್ಕೆ ನಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ, ಸಾಲ ಕೊಡ್ತಾ ಇಲ್ಲ, ನಮ್ಗೆ ಬೇಕಾದಷ್ಟು GST ದುಡ್ಡು ಸಿದ್ದರಾಮಯ್ಯ ಮಾಡ್ತಾರಲ್ಲ ಆ ಥರ
GST ನಮ್ಮ ಬರಬೇಕಾದಂಥ ಪರ್ಸೆಂಟೇಜ್ ಕಡಿಮೆ ಕೊಡ್ತಾ ಇದ್ದಾರೆ. ಉತ್ತರ ಭಾರತದ ರಾಜ್ಯಗಳಿಗೆ ಜಾಸ್ತಿ ಹೋಗುತ್ತೆ. ವಿತ್ತೀಯ ಆಯೋಗ ಅದನ್ನ ತೀರ್ಮಾನ ಮಾಡುತ್ತೆ ಅಂತ ಎಲ್ಲೂ ಹೇಳೋದೇ ಇಲ್ಲ. ಇವರು ಮೋದಿನೇ ನಮ್ಗೆ ಕೊಡ್ತಾ ಇಲ್ಲ, ಅಮಿತ್ ಶಾ ಕೊಡ್ತಾ ಇಲ್ಲ, ಬೇಕು ಅಂತಲೇ ನಮ್ಮ ಅಭಿವೃದ್ಧಿಗೆ ಆತಂಕ ಆಗಿದ್ದಾರೆ ಅಂತ ಅವ್ರ ತಲೆ ಮೇಲೆ ಎತ್ತಾಕ್ಬಿಡೋದು, ಆ ಕೆಲಸವನ್ನು ಮಾಡೋದು. ಅರವಿಂದ್ ಕೇಜ್ರಿವಾಲ್ ತನ್ನ ಇಡೀ ರಾಜಕೀಯ ಜೀವನ 2013ರಿಂದ 2024ರವರೆಗೂ ಆತ ಮಾಡಿದ್ದು ಒಂದೇ ಕೆಲಸ. 2025ರವರೆಗೂ ಏನು, ಕೇಂದ್ರ ಸರ್ಕಾರ ನಮಗೆ ಸಹಯೋಗ ಕೊಡೋದಿಲ್ಲ, ನಾನು ನಿಮಗೆ ಎಲ್ಲವನ್ನೂ ಉಚಿತ ಕೊಡಬೇಕು ಅಂತ ಮಾಡಿದ್ದೀನಿ, ನೀವು ಅದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇಲ್ಲ, ನನಗೆ ಅಧಿಕಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆ ಕೆಲಸವನ್ನು ಮಾಡಿದರೆ 6 ತಿಂಗಳಲ್ಲಿ ಹೊರಟೋಗ್ತಾನೆ ವಿಜಯ್ ಜೋಸೆಫ್. 6 ತಿಂಗಳಿಗಿಂತ ಹೆಚ್ಚಾಗಿ ಆತ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಭಾಳ ದೊಡ್ಡ ಮಟ್ಟದ ಬಿಕ್ಕಟ್ಟು ಉಂಟಾಗತ್ತೆ. ಇಡೀ ಶಾಸನಾತ್ಮಕವಾದಂಥ ಸಂವಿಧಾನಾತ್ಮಕವಾದ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಮುಂದೆ ಚುನಾವಣೆ ಮತ್ತೆ ಬರುತ್ತೋ ಏನಾಗತ್ತೋ ಹೇಳೋಕ್ಕಾಗಲ್ಲ. ಅದರ ವಿಶೇಷತೆ ಏನಂದ್ರೆ ಈ ಮನುಷ್ಯಂದು, ಈತ ಡೆಮಾಕ್ರಸಿಯ ಅತ್ಯಂತ ಉತ್ಕಟವಾದಂಥ ಉದಾಹರಣೆಗಳನ್ನು ಕೊಟ್ಬಿಟ್ಟ. 1992 ಈತನ ಬಳಿ ಡ್ರೈವರ್ ಆಗಿದ್ದಂಥ ವ್ಯಕ್ತಿ, ಆತನ ಮಗನಿಗೆ ಟಿಕೆಟ್ ಕೊಡ್ತಾರೆ, ಶಬರಿನಾಥನ್ ಅಂತೇಳಿ. ಆತ ಚುನಾವಣೆಯಲ್ಲಿ ನಿಂತು ಗೆದ್ದುಬಿಟ್ಟಿದ್ದಾರೆ. ವಿಜಯ್ ಧಾಮು ಅಂತ ಆಟೋ ಡ್ರೈವರು ರಾಯಪಟ್ಟಣದಲ್ಲಿ, ಆತ ಗೆದ್ದುಕೊಂಡ್ಬಂದಿದ್ದಾರೆ. ತರಕಾರಿ ಮಾರೋರು, ಸೈಕಲ್ ಓಡಿಸೋರು, ಯಾರು ಬೇಕು ಎಲ್ಲರಿಗೂ ಟಿಕೆಟ್ ಕೊಟ್ಟು ಈತನ ಆಕರ್ಷಣೆಯಿಂದ ಅವರಿಗೆ ಗೆಲುವು ಲಭ್ಯ ಆಗಿದೆ. ಯಾವ ಡೈನಾಸ್ಟಿಕ್ ಪಾಲಿಟಿಕ್ಸ್ಗೆ ಹೇಳಿ ಮಾಡಿಸಿದಂಥ ತಮಿಳುನಾಡಾಗಿತ್ತೋ, ಯಾವ ದ್ರಾವಿಡ ಸಂಸ್ಕೃತಿಯ ಮತ್ತು ಪ್ರತ್ಯೇಕತಾವಾದದ ಗೂಡಾಗಿತ್ತೋ ತಮಿಳುನಾಡು, ಅಲ್ಲಿ ಹೊಸ ಗಾಳಿ ಬೀಸಲಿಕ್ಕೆ ಈತ ಕಾರಣೀಭೂತ ಆಗಿದ್ದಾನೆ. ಈತ ರಾಜಕಾರಣಿ ಅಲ್ಲ, ಸರಿಯಾದಂಥ ಮಾರ್ಗದರ್ಶನ ಇದ್ದು ನಿಜವಾಗಿ ಜನಪರ ಕೆಲಸ ಮಾಡಬೇಕು ಅಂತ ಏನಾದರೂ ಈತನ ಉತ್ಕಟವಾದಂಥ ಸಂಕಲ್ಪ ಇದ್ದರೆ ಈತನಿಗೆ ಯಶಸ್ಸು ಲಭ್ಯ ಆಗುತ್ತೆ. ಈತ ಈ ಯಥಾಪ್ರಕಾರ ಉಳಿದ ರಾಜಕಾರಣಿಗಳು ಮಾಡ್ತಾರಲ್ಲ ಆ ರೀತಿಯಾದಂಥ ನೀಚ ರಾಜಕಾರಣ ಕೇಳಿದ್ರೆ ಹೆಚ್ಚು ದಿನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾಗುತ್ತೆ, ಕಾಲವೇ ನಿರ್ಧರಿಸುತ್ತೆ, ಕಾದು ನೋಡೋಣ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.